ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿಯ ವಿಚಾರ ಒಂದು ಕಡೆ ಆದರೆ ಇವತ್ತು ಹೇಮಾವತಿ ನಾಲೆಯ ಭಾಗದ KR ಪೇಟೆ, ನಾಗಮಂಗಲ, ಮೇಲ್ಕೋಟೆ ಮತ್ತು ಬಸವಳ ಹೋಬಳಿ ಈ ವ್ಯಾಪ್ತಿಯ ರೈತರ ಬದುಕು ಇವತ್ತು ಆನೆಯ ಕಾಲಿಗೆ ಬಾಳೆಹಣ್ಣು ಸಿಕ್ಕಿದ ಹಾಗೆ ಅವರ ಬದುಕು ಇವತ್ತು ನುಚ್ಚು ನೂರಾಗ್ತಾ ಇದೆ. ಒಂದು ಕಡೆ ಮಳೆ ಇಲ್ಲದೆ ಆತಂಕದಲ್ಲಿದ್ದೇವೆ, ಮತ್ತೊಂದು ಕಡೆ ಇವತ್ತು ಹೇಮಾವತಿ ಈ ಭಾಗದ ರೈತರುಗಳಿಗೆ ನಾಲೆಗಳಿಗೆ ನೀರು ಬಿಡದೇ, ಕೆರೆಕಟ್ಟೆಗಳಲ್ಲಿ ನೀರಿಲ್ಲದೆ, ಜಾನುವಾರುಗಳಿಗೆ ನೀರಿಲ್ಲದೆ ಇವತ್ತು ಅತ್ಯಂತ ಶೋಚನೀಯ ಸ್ಥಿತಿನಲ್ಲಿ ಇವತ್ತು ಹೇಮಾವತಿ ನಾಲೆ ಭಾಗದ ರೈತರು ಬದುಕಾಗಿದೆ. ಇವತ್ತು ಈ ಭಾಗದ ಜನಪ್ರತಿನಿಧಿಗಳು ಯಾರೂ ಕೂಡ ಮಾತನಾಡ್ತಾ ಇಲ್ಲ. ಒಂದು ಕಡೆ ಮಂಡ್ಯ ಕ್ಷೇತ್ರದ ಶಾಸಕರು ಬರೀ ಕಾವೇರಿ ವಿಚಾರವಾಗಿ ಮಾತನಾಡ್ತಾ ಇರ್ತಾರೆ, ಬಸರಾಳು ಹೇಮಾವತಿ ನಾಲೆ ಬದುಕು ಏನಾಗಿದೆ ಅಂತೇಳಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಮತ್ತೊಂದು ಕಡೆ ಇವತ್ತು ಮೇಲ್ಕೋಟೆ ಕ್ಷೇತ್ರದ ಶಾಸಕರು ಅಮೆರಿಕದ ಕಡೆ ಇದ್ದಾರೆ, ಇಲ್ಲಿ ಈ ಭಾಗದ ಹೇಮಾವತಿ ನಾಲೆ ವ್ಯಾಪ್ತಿಯ ರೈತರು ಇವತ್ತು ಭಾಳ ಆತಂಕದಲ್ಲಿ ಇದ್ದಾರೆ. ಮತ್ತು KR ಪೇಟೆ ಶಾಸಕರು ಈ ಬಗ್ಗೆ ಮಾತನಾಡ್ತಾ ಇಲ್ಲ, ಮತ್ತು ನಾಗಮಂಗಲದ ಶಾಸಕರು ಕೂಡ ಬ್ಯುಸಿಯಾಗಿದ್ದಾರೆ. ಇದರ ಮಧ್ಯದಲ್ಲಿ ರೈತರ ಬದುಕು ಏನಾಗಬೇಕು ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿಮ್ಮನ್ನು ಚುನಾಯಿತರನ್ನಾಗಿ ಮಾಡಿರುವಂಥದ್ದು ಈ ದೇಶದ, ಈ ನಾಡಿನ ರೈತರ ಬೆನ್ನೆಲುಬಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ. ಆದರೆ ಇವತ್ತು ರೈತರು ಮಳೆ ಇಲ್ಲದೆ, ನೀರಿಲ್ಲದೆ ಇವತ್ತು ಬರಗಾಲದಲ್ಲಿ ಆತಂಕಕ್ಕೆ ಒಳಗಾಗಿ ಬದುಕು ಭಾಳ ದುಸ್ತರವಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಹೇಮಾವತಿ ಭಾಗದ ನಾಲೆಗಳಿಗೆ ಈ ಕೂಡಲೇ ತತ್ಕ್ಷಣದಲ್ಲಿ ನೀರನ್ನು ಹರಿಸಬೇಕು, ಕೆರೆಕಟ್ಟೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು. ಆ ಮೂಲಕ ಈ ಭಾಗದ ರೈತರ ಹಿತವನ್ನು ಕಾಪಾಡಬೇಕು ಅಂತೇಳಿ ಇವತ್ತು ನಾವು ಸಾಂಕೇತಿಕವಾಗಿ ಚಳವಳಿಯನ್ನು ಮಾಡ್ತಾ ಇದ್ದೇವೆ. ಈ ಕೂಡಲೇ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ನಾಳೆ ಕೂಡಲೇ ನೀರನ್ನು ಹರಿಸ್ತಿಲ್ಲ ಅಂತ ಹೇಳಿದ್ರೆ ಹೇಮಾವತಿ ಕಟ್ಟೆಗೆ ಮುತ್ತಿಗೆ ಆಗ್ತಕ್ಕಂಥ ಒಂದು ದೊಡ್ಡ ಹೋರಾಟವನ್ನು ರೂಪಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡಲಿಕ್ಕೆ ಬಯಸ್ತೇನೆ. ಕೃಷ್ಣ ದಲಿತ ಸಂಘ ಸಮಿತಿ ಜಿಲ್ಲಾ ಸಂಚಾಲಕ, ಮಂಡ್ಯ.